ಸಿನಿಮಾ ಸೆಲೆಬ್ರಿಟಿಗಳಂದ ತಕ್ಷಣ ಫ್ಯಾನ್ಸಿಗೆ ಅದೇನೋ ಒಂದು ಪ್ರೀತಿ. ಯಾಕಂದರೆ ಅವ್ರದ್ದು ಯಾವುದೇ ಒಂದು ಸಿನಿಮಾ ಬಂದರೂ ತುಂಬ ಸಂಭ್ರಮಿಸ್ತಾರೆ. ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಥಿಯೇಟ್ರ್ ಮುಂದೆ ಹೋಗ್ತಾರೆ, ಕಟೌಟ್ಗೆ ಹಾರ ಹಾಕ್ತಾರೆ, ಹಾಲು ಹಾಕ್ತಾರೆ, ಅಭಿಷೇಕ ಮಾಡ್ತಾರೆ. ಇನ್ನು ಅವರ ಹುಟ್ಟುಹಬ್ಬ ಅಂದರೆ ಬಿಡ್ತಾರಾ? ಸೊ ಈಗ ನಾನು ಹೇಳ್ತಿರೋ ವಿಷಯ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ಬಗ್ಗೆ. ಜನವರಿ 20ಕ್ಕೆ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬ. ಹಾಗಾಗಿ ದುನಿಯಾ ವಿಜಯ್ ಈಗ ಅವರ ಫ್ಯಾನ್ಸ್ ಕುರಿತಾಗಿ ಒಂದು ಪತ್ರವನ್ನು ಬರೆದು ಸೋಷಿಯಲ್ ಮೀಡಿಯಾ ಕೊಟ್ಟಿದ್ದಾರೆ. ವಿಷಯ ಏನಂದರೆ, ಪ್ರತಿ ವರ್ಷ ನನ್ನ ಬರ್ತಡೇನ ವಿಜೃಂಭಣೆಯಿಂದ ನೀವು ಆಚರಿಸ್ತೀರಿ, ಒಂದು ರೀತಿಯ ಊರಿನ ಹಬ್ಬದಂತೆ ನೀವು ಮಾಡ್ತೀರಿ. ನನ್ನ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡೋದಕ್ಕೆ, ಕನ್ನಡಿಗರು ಆಶೀರ್ವಾದ ಇರೋದಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದಲೇ ನಾನಿವತ್ತು ಒಬ್ಬ ಒಳ್ಳೆಯ ನಟನಾಗಿ ಗುರುಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆದರೆ ಪ್ರತಿ ವರ್ಷ ನನ್ನ ಬರ್ತ್ಡೇ ಬಂದ ತಕ್ಷಣ ನೀವು ಮನೆ ಹತ್ರ ಬರ್ತೀರಾ, ತುಂಬ ಸಂಭ್ರಮದಿಂದ ಕೇಕ್ ತರ್ತೀರಾ, ನಿಮ್ಮ ಪ್ರೀತಿಪೂರ್ವಕವಾದ ಮಾತುಗಳನ್ನ ಆಡ್ತೀರಾ, ಅದು ನನಗಿಷ್ಟ. ಆದರೆ ಈ ವರ್ಷ ನಾನು ನಿಮ್ಮ ಒಂದಿಗೆ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ ಜಡೇಶ್ ಕೆ ಹಂಪಿ ಅವರ ನಿರ್ದೇಶನದ ಸಿನಿಮಾದಲ್ಲಿ ನಾನು ಭಾಗವಹಿಸಿರ್ತೀನಿ. ಸೊ ಶೂಟಿಂಗ್ ನಡೀತಾ ಇದೆ. ಹಾಗಾಗಿ ನಿಮ್ಮೊಂದಿಗೆ ನಾನು ಬರ್ತ್ಡೇ ಆಚರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋ ಬೇಸರನ ವ್ಯಕ್ತಪಡಿಸಿದ್ದಾರೆ. ಆದರೆ ಬರ್ತ್ಡೇ ದಿನ ನಾನು ಆ ಸಿನಿಮಾದ ಏನು VK29 ಸಿನಿಮಾದ ಒಂದು ವಿಶೇಷ ಗಿಫ್ಟನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಅದನ್ನು ನೋಡಿ ಸಂಭ್ರಮಿಸಬೇಕು, ಮತ್ತು ಅದೇ ಪ್ರೀತಿ ಆಶೀರ್ವಾದ ನನಗೆ ಬೇಕು ಅಂತ ಕೂಡ ಹೇಳಿದ್ದಾರೆ. ಪ್ರತಿ ವರ್ಷ ಕೂಡ ನನ್ನ ಬರ್ತ್ಡೇ ಬಂದಾಗ ನಾನು ನನ್ನ ತಾಯಿ ಮತ್ತು ಸಮಾಧಿ ಬಳಿ ಹೋಗ್ತಾ ಇದ್ದೆ. ಅಲ್ಲಿ ನಾನು ಒಂದು ಸ್ವಲ್ಪ ಕೂತ್ಕೊಂಡು ಆಚರಿಸ್ತಾ ಇದ್ದೆ ಬರ್ತ್ಡೇನ. ಸೊ ನೀವೆಲ್ಲ ಬಂದು ಅಲ್ಲಿ ಪ್ರೀತಿಯಿಂದ ನಿಮ್ಮದೇ ಶೈಲಿಯಲ್ಲಿ ವಿಶ್ ಮಾಡ್ತಾಯಿದ್ರು. ಆದರೆ ಈ ಬಾರಿ ನಾನು ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸಣ್ಣ ಬೇಸರ ಹೊರ ಹಾಕಿರ್ತಕ್ಕಂಥ ದುನಿಯಾ ವಿಜಯ್ ಅವರು, ನಾನು ಕೂಡ ಈಗ ಶನಿವಾರ ಭಾನುವಾರ ಕೂಡ 2 ದಿನ ನಾನು ಊರಲ್ಲಿ ಇರೋದಿಲ್ಲ. ಹಾಗಾಗಿ ಮನೆಯ ಬಳಿ ಯಾರೂ ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ಸುಮ್ಮನೆ ಬಂದು ನಿರಾಸೆಗೆ ಒಳಗಾಗಬೇಡಿ. ಇಷ್ಟು ವರ್ಷಗಳ ಕಾಲ ನನ್ನನ್ನು ಪ್ರೀತಿಯಿಂದ ನೋಡಿದ್ದೀರಿ, ಅಷ್ಟೇ ಪ್ರೀತಿಯಿಂದ ಹಾರೈಸ್ತಾ ಇದ್ದೀರಾ. ಪ್ರತಿ ವರ್ಷ ಹುಟ್ಟುಹಬ್ಬ ಬಂದಾಗ ನಿಮ್ಮದೇ ಶೈಲಿಯಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ. ಸೊ ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿದ್ದೀನಿ. ಹಾಗಾಗಿ ಈ ಬಾರಿಯ ಹುಟ್ಟುಹಬ್ಬನ ನಾನು ನಿಮ್ಮ ಜೊತೆ ಆಚರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಶೂಟಿಂಗಲ್ಲಿ ಇರ್ತೀನಿ. ಹಾಗಾಗಿ ನೀವು ನಮ್ಮ ತಂದೆ ತಾಯಿಯ ಸಮಾಧಿ ಬಳಿ ಆಗಲಿ ಅಥವಾ ನಮ್ಮ ಮನೆ ಹತ್ರ ಆಗಲಿ ಬರೋದು ಬೇಡ ಅಂಥೇಳಿ ಅವ್ರು ಮನವಿ ಮಾಡ್ಕೊಂಡಾರೆ. ಮುಂದೊಂದು ದಿನ ಸಿಕ್ಕಾಗ ನಾನು ನಿಮ್ಮನ್ನು ಖಂಡಿತವಾಗಿ ನಾನು ಭೇಟಿ ಆಗ್ತೀನಿ ಅಂಥೇಳಿ ದುನಿಯಾ ವಿಜಯ್ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪತ್ರವನ್ನು ಬರೆದಿದ್ದಾರೆ. ಅದೇನೇ ಇದ್ದರೂ ಸೆಲೆಬ್ರಿಟಿಗಳು ತಮ್ಮ ಫ್ಯಾನ್ಸ್ಗಳು ಬರ್ತಾರೆ ಅಂದ ತಕ್ಷಣ ಅದೊಂದು ರೀತಿಯ ಖುಷಿ. ಯಾವುದೇ ಒಬ್ಬ ಸೆಲೆಬ್ರಿಟಿ ಬರ್ತ್ಡೇ ಬಂದಾಗ ಮನೆ ಮುಂದೆ ಕ್ಯೂ ಹಚ್ಚಿರ್ತಾರೆ ಜನ, ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಸೊ ಇನ್ನೆಲ್ಲ ಒಂದು ಕಾರ್ಯಕ್ರಮನ ಪ್ರತ್ಯೇಕವಾಗಿ ಆಯೋಜಿಸ್ತಾರೆ. ಆ ಫ್ಯಾನ್ಸ್ಗಳು ಆಯೋಜಿಸುವಂಥ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಹೋಗ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಹಾರಗಳನ್ನು ಹಾಕಿಸ್ತಾರೆ, ಫೋಟೋಗಳನ್ನ ನಡೆಸ್ಕೋತಾರೆ. ಇನ್ನೂ ಅನೇಕ ಗಣ್ಯರು ಬಂದು ಅವ್ರನ್ನ ವಿಶ್ ಮಾಡೋಂಥ ಅವೆಲ್ಲ ಪದ್ಧತಿ ಪ್ರತಿ ವರ್ಷ ಇದ್ದೇ ಇರುತ್ತೆ. ಸೊ ಕೆಲವು ಸೆಲೆಬ್ರಿಟಿಗಳು ಕೂಡ ಬರ್ತ್ಡೇ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡುವ ಮೂಲಕ ಅವರು ತಮ್ಮದೇ ಕಾಯಕಗಳಿಗೆ ಹೋಗ್ತಾರೆ. ಅಂದರೆ ನಿಜ, ಒಂದು ಸಿನಿಮಾ ಅಂದಾಗ ಒಂದು ದಿನ ಶೂಟಿಂಗ್ ನಿಂತರೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಪ್ರೊಡ್ಯೂಸರ್ಗೂ ಸಮಸ್ಯೆ ಆಗ್ಬೋದು ಅಥವಾ ಇತರೆ ಕಲಾವಿದರುಗಳಿಗೂ ಅದು ಸಮಸ್ಯೆನೇ. ಹಾಗಾಗಿ ಶೂಟಿಂಗ್ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಆ ಜವಾಬ್ದಾರಿಯ ಕೆಲಸ ಇರೋದರಿಂದ ಕೆಲವರು ಈ ರೀತಿಯ ಪೋಸ್ಟ್ಗಳನ್ನು ಹಾಕಿ ಅಥವಾ ಹೇಳಿಕೆಗಳನ್ನು ಕೊಡುವ ಮೂಲಕ ಬರ್ತ್ಡೇ ಆಚರಿಸೋದನ್ನು ಬಿಟ್ಟು ಸೊ ತಮ್ಮ ಕಾಯಕಕ್ಕೆ ಮುಂದಾಗ್ತಾರೆ. ಈಗ ದುನಿಯಾ ವಿಜಯ್ ಕೂಡ ಅಷ್ಟೇ, ತನ್ನ ಬರ್ತ್ಡೇಗೆ ನಾನು ಇರೋದಿಲ್ಲ, ಹಾಗಾಗಿ ಮನೆ ಬಳಿ ಆಗಲಿ ಅಥವಾ ನಮ್ಮ ತಂದೆ ತಾಯಿಯ ಸಮಾಧಿ ಬಳಿ ಆಗಲಿ ಯಾರೂ ಬರಬೇಡಿ ಅಂತ ಹೇಳುವ ಮೂಲಕ ಒಂದು ಸೋಷಿಯಲ್ ಮೀಡಿಯಾಗೆ ಒಂದು ಪತ್ರನ ಬರೆದಿದ್ದಾರೆ. ದುನಿಯಾ ವಿಜಯ್ ನಟ ಹೌದು, ನಿರ್ದೇಶಕ ಹೌದು, ನಿರ್ಮಾಪಕನೂ ಕೂಡ ಹೌದು. ಸಲಗ ನಿರ್ದೇಶನ ಮಾಡಿದ್ರು, ಸೂಪರ್ ಹಿಟ್ ಆಯಿತು. ಭೀಮಾ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ಅದು ನಿರ್ದೇಶನ ಮಾಡಿದ್ರು, ಅದು ಕೂಡ ಇನ್ನೊಂದು ಮಜಲನ್ನು ಪಡ್ಕೊಳ್ತು. ಈಗ ತಮ್ಮ ಮಗಳನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ರು. ಆ ಸಿನಿಮಾ ಈಗಾಗಲೇ ಶುರುವಾಗಿದೆ, ಅವರದೇ ನಿರ್ದೇಶನ. ಈಗ ಮತ್ತೊಂದು ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಕೂಡ ಮಾಡ್ತಾಯಿದ್ದಾರೆ. ಸೊ ಕಾಟೇರ ಸಿನಿಮಾ ಮಾಡಿದಂಥ ನಿರ್ದೇಶಕ ಜಡೇಶ್ ಅವರ ಕತೆ. ಸೊ ಅದು ಈ ಮಣ್ಣಿನ ಸೊಗಡಿನ ಕತೆ. ಆ ಕತೆಗೆ ಬೇಕಾದಂಥ ಪಾತ್ರವನ್ನೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜಡೇಶ್ ದುನಿಯಾ ವಿಜಯವ್ರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ಈಗಾಗಲೇ ಅದರಲ್ಲೇ ಇರ್ತಕ್ಕಂಥ ಕಂಟೆಂಟು ಸಾಕಷ್ಟು ಮಾತಾಡ್ತಾ ಇದೆ. ಕಂಟೆಂಟ್ ಬಗ್ಗೆ ನಿರೀಕ್ಷೆಗಳು ಕೂಡ ಇದ್ದಾವೆ. ಏನೇ ಆದರೂ ಈ ವರ್ಷ ದುನಿಯಾ ವಿಜಯ್ ಅವರ 2 ಸಿನಿಮಾ ಬರುವ ಸಾಧ್ಯತೆ ಇದೆ. ಅಂದರೆ ಒಂದು ಸಿನಿಮಾ ಅವರ ಮಗಳದ್ದು, ಅವರೇ ಸಿಟಿ ಲೈಟ್ಸ್ ಅಂತೇಳಿ ಒಂದು ಸಿನಿಮಾ ಮಾಡ್ತಿದ್ದಾರೆ, ಆ ಸಿನಿಮಾನ ಹೊರಗೆ ತರ್ಬೋದು. ಇನ್ನೊಂದು ಸಿನಿಮಾ ಅವರು ನಟನೆ ಮಾಡಿರತಕ್ಕಂಥ ಜಡೇಶ್ ಅವರ ಸಿನಿಮಾ. ಅದೇನೇ ಆಗಲಿ, ದುನಿಯಾ ವಿಜಯ್ ಸದ್ಯಕ್ಕೆ ತುಂಬ ಬೇಡಿಕೆ ಇರತಕ್ಕಂಥ ನಟ. ಅಷ್ಟೇ ಅಲ್ಲ, ಬ್ಯುಸಿ ಇರತಕ್ಕಂಥ ನಟನೂ ಹೌದು. ಜನವರಿ 20ಕ್ಕೆ ಅವರ ಬರ್ತ್ಡೇ ಇರೋದರಿಂದ ಫ್ಯಾನ್ಸ್ ಯಾರು ಕೂಡ ಅವರ ಮನೆ ಬಳಿ ಆಗಲಿ ಸಮಾಧಿ ಬಳಿ ಆಗಲಿ ಹೋಗುವುದು ಬೇಡ ಅನ್ನೋದು ಅವರ ಒಂದು ಮನವಿ.